ಗಾಯ್ಸ್ ನಾವಿವತ್ತು ಈ 10 ರುಪೀಸ್ ಅನ್ನು ಟ್ರೇಡ್ ಮಾಡಿ ಎಷ್ಟಾರು ಅಮೌಂಟ್ ಮಾಡಿ ಅದನ್ನು ಪಾಪದವರಿಗೆ ಕೊಡ್ಲಿಕ್ಕೆ ನಾವು ಇದು ಟ್ರೈ ಮಾಡ್ತಿದ್ದೇವೆ. ಬನ್ನಿ ಹೋಗುವ. ಅಲ್ಲಿ ಒಂದು ಶಾಪ್ ಇದೆ, ಅಲ್ಲಿಗೆ ಹೋಗುವ. ಸರ್ ಇಲ್ಲಿ 5 ರುಪೀಸ್ ಎಂತಾದ್ರು ಉಂಟಾ? 5 ರುಪೀಸ್ ಪೆನ್ ಒಂದು. ಈಗ 5 ರುಪೀಸಿಗೆ ಪೆನ್ ಸಿಕ್ಕಿದೆ, ಅದನ್ನು ಇನ್ನು ನಾವು 5 ರುಪೀಸ್ಗೆ ಪೆನ್ ಸಿಕ್ಕಿದ್ರೆ ಇದನ್ನು ನೆಕ್ಸ್ಟ್ ಟ್ರೇಡ್ ಮಾಡ್ಲಿಕ್ಕೆ ನೋಡುವ. ನೋಡಿದ್ದೀರಾ ವಿಡಿಯೋ? ವಿಡಿಯೋ ಎಲ್ಲ ಮಾಡ್ತೇನೆ. ಅವರೆಲ್ಲ ನಾನು ಕರೀಲಿಕ್ಕೆ ಮೊಬೈಲ್ ಎಲ್ಲ ಫಾಲೋ ಮಾಡಿದ್ದಾರೆ. ನಾವೊಂದು 5 ರೂಪಾಯಿಂದ ಬೇರೆದಕ್ಕೆ ಟ್ರೇಡ್ ಮಾಡ್ತಿದ್ದೇವೆ. ನೀವು ಈ ಪೆನ್ ತಗೊಂಡು ನಮಗೆ ಎಂತ ಕೊಡ್ಬೋದು? ಇದಕ್ಕಿಂತ 1 ರೂಪಾಯಿ ಜಾಸ್ತಿ ಇರ್ಬೋದು ಅಷ್ಟು. ಇದಕ್ಕೆ 5 ರೂಪಾಯಿ ಪೆನ್ನಿಗೆ 10 ರೂಪಾಯಿ ಕೊಡ್ಬೋದಾ? ಕೊಡಿ. ಬನ್ನಿ, ಫಸ್ಟ್ ಟ್ರೇಡ್ ಸಕ್ಸಸ್ಫುಲ್ ಆಗಿದೆ. ಥ್ಯಾಂಕ್ ಯು ಬ್ರೋ. ಇಂಚನೆ ಸಪೋರ್ಟ್ ಅಂತ ದಿಪ್ಲೆ ಸಪೋರ್ಟ್. ಓಕೆ ಥ್ಯಾಂಕ್ ಯು. ಬಾಯ್ ಬ್ರೋ. ನಮಗೆ 10 ರುಪೀಸ್ ಯಾವ್ದಾರು ಐಟಮ್ ಸಿಗ್ಬೋದಾ? ಯಾವ ಸಿಗ್ತದೆ? ಈ ರಿಂಗ್ ಪರ್ಚೇಸ್ ಮಾಡ್ತಿದ್ದೇವೆ. ಥ್ಯಾಂಕ್ ಯು ಸರ್. ಕಮಾನ್ ಗೈಸ್, ನಾವೊಂದು ಕಂಟೆಂಟ್ ಶೂಟ್ ಮಾಡ್ತಿದ್ದೇವೆ. ಅಂದ್ರೆ 1 ರೂಪಾಯಿನ ಐಟಮ್ ತಗೊಂಡು ಅದರಿಂದ ಎಷ್ಟು ಅಮೌಂಟ್ ಆಗ್ತದೆ ಅದನ್ನು ಹೋಮ್ಲೆಸ್ ಪೀಪಲ್ಗೆ ಕೊಡುದು. ಹಾಗೆ ಈಗ ರಿಂಗ್ ಹೊರಗೆ ಎತ್ತಿದ್ದೇವೆ. ನೀವು ಈ ರಿಂಗ್ ಅನ್ನು ಪರ್ಚೇಸ್ ಮಾಡಿ ಇದರ ಅಮೌಂಟ್ ಕೊಡ್ಬೋದಾ? ಈ ರಿಂಗ್ ನಾವು 10 ರುಪೀಸಿಗೆ ಪರ್ಚೇಸ್ ಮಾಡಿದ್ವಿ. ನೀವು ಅಂದ್ರೆ ಇದಕ್ಕಿಂತ ಜಾಸ್ತಿ ಕೊಡ್ಬೇಕು. ಥ್ಯಾಂಕ್ ಯು ಸರ್. ಹೌದಾ? ಥ್ಯಾಂಕ್ ಯು ಸರ್. ಬರ್ತೇವೆ. 1 ರೂಪಾಯಿಂದ ತಗೊಂಡು ಅದನ್ನು ಜಾಸ್ತಿ ಅಮೌಂಟ್ ಮಾಡಿ ಹೋಮ್ಲೆಸ್ ಪೀಪಲ್ಗೆ ಕೊಡುದು, ಪಾಪದವರಿಗೆ. ಅಂದ್ರೆ 1 ರೂಪಾಯಿಯನ್ನು ನಾನು ನಿಮ್ಗೆ ಕೊಡ್ಬೇಕಾ? ಅಲ್ಲಲ್ಲ, ನಾವು 1 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದೇವೆ ಒಂದು ಕಂಟೆಂಟ್. ಈಗ 50 ರೂಪಾಯಿವರೆಗೆ ಎತ್ತಿದೆ ಅದು. ಈಗ ಅದನ್ನು ತುಂಬಾ ಅಮೌಂಟ್ ಮಾಡಿ ನಾವು ಹೋಮ್ಲೆಸ್ ಪೀಪಲ್ಗೆ ಕೊಡ್ತಿದ್ದೇವೆ, ಪಾಪದವರಿಗೆ. ಹಾಗೆ ನೀವು ಈ ರಿಂಗ್ ತಗೊಂಡು ಇದಕ್ಕಿಂತ ಜಾಸ್ತಿ ಕೊಡ್ಬೋದಾ? ಇದು 10 ರುಪಿಗೆ ಪರ್ಚೇಸ್ ಮಾಡಿದ್ವಿ. ಅಲ್ಲ, ಇದಕ್ಕೆ ಒಂದು 15 ರೂಪಾಯಿ ಕೊಡ, 5 ರೂಪಾಯಿ ಜಾಸ್ತಿ ಕೊಡು. ಅದು ಹಾಕುದು ಇಲ್ಲಿಗೆ ಮೆಚ್ತಾ ಇದ್ದೇನೆ. 1 ರುಪೀಸ್ ಇಂದ ಅವ್ರೀಗ ನೋಡಿ, ಇದು 10 ರುಪೀಸ್ ಇದ್ದು ಇದಕ್ಕೆ ಅವ್ರು 55 ಅಂದ್ರೆ ಅವರಿಗೆ ಬೇಡ, ನಿಮ್ಗೆ ದುಡ್ಡು ಬೇಡ ನೋಡಿ. ನೀವು ಇನ್ನೊಬ್ಬರಿಗೆ ಕೊಡ್ಲಿಕ್ಕೋಸ್ಕರ ಈ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ನೈಸ್. ಅವರಿಗೆ ಥ್ಯಾಂಕ್ ಯು. ಈ ಚೈನ್ ಸಿಗ್ಬೋದಾ ನಮಗೆ? 50 ರುಪೀಸ್ ಇದೆ, 25 ರುಪೀಸ್ಗೆ ಕೊಡ್ಬೋದು. ನೀವು ಹೆಲ್ಪ್ ಮಾಡ್ತಿದ್ದೀರಲ್ವಾ, ಅದಕ್ಕೋಸ್ಕರ ಕೊಡ್ಬೋದು. ಓಕೆ, ನಾವು ಟ್ರೇಡ್ ಮಾಡಿ ಇಲ್ಲಿವರೆಗೆ ಎತ್ತಿದ್ದೇವೆ. ಒಂದು ಚೈನ್ ಉಂಟು, ಮತ್ತೆ 35 ರುಪೀಸ್ ಕೈಯಲ್ಲಿ ಉಂಟು. ಬನ್ನಿ ಇದನ್ನು ಟ್ರೇಡ್ ಮಾಡುವ. 1 ರೂಪಾಯಿಂದ ಅಮೌಂಟ್ ಜಾಸ್ತಿ ಮಾಡಿ ಅದನ್ನು ಪಾಪದವರಿಗೆ ಕೊಡ್ಲಿಕ್ಕೆ ಒಂದು ಕಂಟೆಂಟ್ ಶೂಟ್ ಮಾಡಿದ್ದೇವೆ. ಹಾಗೆ ಈ ಚೈನ್ ವರೆಗೆ ಎತ್ತಿದ್ದೇವೆ. ಈ ಚೈನ್ ಅನ್ನು 20 ರುಪೀಸ್ಗೆ ತಗೊಂಡದ್ದು. ನೀವು ಇದನ್ನು 25 ಕೊಡ್ಬೋದಾ? ತಗೊಂಡು ಆಗ್ಬೋದಲ್ಲ? ಎಸ್, ನಮ್ಮ ಟ್ರೇಡ್ ಸಕ್ಸಸ್ಫುಲ್ ಆಗಿದೆ. ಥ್ಯಾಂಕ್ ಯು ಸಿಸ್ಟರ್. ನಾವೊಂದು ಕಂಟೆಂಟ್ ಶೂಟ್ ಮಾಡ್ತಿದ್ದೇವೆ. ಅಂದರೆ 1 ರೂಪಾಯಿನ ಪ್ರಾಡಕ್ಟನ್ನು ಜಾಸ್ತಿ ಮಾಡಿ ಅದನ್ನು ಪಾಪದವರಿಗೆ ಕೊಡೋದು. ಹಾಗೆ ನಾವೀಗ 30 ರುಪೀಸ್ವರೆಗೆ ಎತ್ತಿದ್ದೇವೆ. ನಮಗೆ 30 ರುಪೀಸಲ್ಲಿ ಯಾವ ಪ್ರಾಡಕ್ಟ್ ಸಿಗ್ಬೋದು? ಟಾಯ್ಸ್ ಕಾರ, ಬೇರೆ ಈಗ ಫ್ಯಾನ್ಸಿ ಎಕ್ವಿಪ್ಮೆಂಟಲ್ಲಿ ಸ್ಟೇಷನರಿ ಐಟಮ್ಸ್, ಕ್ಲಿಪ್ಸಲ್ಲಿ ಏನಾದ್ರು 1 ರೂಪಾಯಿ ಪ್ರಾಡಕ್ಟ್ ಇಂದ ಜಾಸ್ತಿ ಮಾಡಿ ಅದನ್ನ ಹೆಲ್ಪ್ಲೆಸ್ ಪೀಪಲ್ಗೆ ಕೊಡುದು. ಹಾಗೆ ನಾವು ಈ ಕ್ಲಿಪ್ ಹೊರಗೆ ಎತ್ತಿದ್ದೇವೆ. ಈ ಕ್ಲಿಪ್ ತಗೊಂಡು ಇದ್ರೆ ಅಮೌಂಟ್ ಕೊಡ್ಬೋದಾ? ಇದು ನಾವು 45ಗೆ ಪರ್ಚೇಸ್ ಮಾಡಿ. ಇವಾಗ 50 ಕೊಟ್ಟರೆ ಸಾಕು, 5 ರೂಪಾಯಿ ಜಾಸ್ತಿ. ಈ ಪ್ರಾಡಕ್ಟ್ ಅನ್ನು ನಾವು 20 ರುಪೀಸ್ಗೆ ಪರ್ಚೇಸ್ ಮಾಡಿದ್ದೇವೆ. ಇದನ್ನು 30 ರುಪೀಸ್ಗೆ ಟ್ರೇಡ್ ಮಾಡುವ. ಬನ್ನಿ, ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಅದನ್ನು ಎಷ್ಟು ಅಮೌಂಟ್ ಆಗ್ತದೆ ಅದನ್ನು ಹೋಮ್ಲೆಸ್ ಪೀಪಲ್ಗೆ ಕೊಡೋದು. ಹಾಗೆ ನಾವು 20 ರುಪೀಸ್ಗೆ ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೇವೆ. ಇದನ್ನು ನೀವು ಪರ್ಚೇಸ್ ಮಾಡಿ 30 ರುಪೀಸ್ ಕೊಡ್ಬೋದಾ? ಇದು ನೀವು ಈಗ ಪರ್ಚೇಸ್ ಮಾಡಿ. ನನ್ನ ಹತ್ರ ಕ್ಯಾಶ್ ಇಲ್ಲ. ಪೇಪ್ಲ. ಓಕೆ, ಕಂಟೆಂಟ್ ಶೂಟ್ ಮಾಡ್ತಿದ್ದೇವೆ. ಅಂದರೆ 10 ರುಪೀಸಿಂದ ಸ್ಟಾರ್ಟ್ ಮಾಡಿ ಅದರಲ್ಲಿ ಎಷ್ಟು ಅಮೌಂಟ್ ಆಗ್ತದೆ ಅಷ್ಟನ್ನು ಹೋಮ್ಲೆಸ್ ಪೀಪಲ್ಗೆ ಕೊಡುವ ಅಂತ. ಈಗ ನಮಗೆ 40 ರುಪೀಸ್ವರೆಗೆ ಆಗಿದೆ. 40 ರುಪೀಸ್ಗೆ ನಮಗೆ ಯಾವ ಐಟಮ್ ಸಿಗ್ಬೋದು? ನಿಮಗೆ ಸ್ವಲ್ಪ ಕಮ್ಮಿ ಮಾಡಿ ಕೊಡುವ. ನೀವು ಮಾಡುವ ಇದಕ್ಕೆ ನಮ್ದೊಂದು ಸಪೋರ್ಟ್ ಇಲ್ಲ ಅಷ್ಟೇ. ನಮಗೆ 99ನ ಪ್ರಾಡಕ್ಟನ್ನು 40 ರುಪೀಸಿಗೆ ಕೊಡ್ತಿದ್ದಾರೆ. ಓಕೆ, ಪೇ ಮಾಡಿ. ಈಗ ಈ ಪಂಜನ್ನು ಪರ್ಚೇಸ್ ಮಾಡ್ತೀರಾ? 60 ರುಪೀಸಿಗೆ.
ಆಯ್ತು ಎಂದು ಸಹಾಯ ಆಗ್ತದಲ್ಲ ನಿಮಗೆಲ್ಲ ಯಾವ್ದಕ್ಕಾದ್ರೂ ಒಳ್ಳೇದಾಗ್ಲಿ ಮನೆ ಇಲ್ಲದವರಿಗೆಲ್ಲ ಆಯ್ತು ಥ್ಯಾಂಕ್ ಯು. ಪರ್ಚೇಸ್ ಮಾಡಿ ಅದರಿಂದ ಎಷ್ಟು ಅಮೌಂಟ್ ಆಗ್ತದೆ ಅದನ್ನು ಹೋಮ್ಲೆಸ್ ಪೀಪಲ್ ಕೊಡ್ತಿದ್ದೇವೆ. ಹಾಗೆ ಈ ಪ್ರಾಡಕ್ಟ್ ಅನ್ನು ನಾವು 40 ರುಪೀಸ್ಗೆ ಪರ್ಚೇಸ್ ಮಾಡಿದ್ದೇವೆ. ನೀವು ಇದನ್ನು ತೆಕೊಂಡು 50 ರುಪೀಸ್ ಕೊಡ್ಬೋದಾ? ಪೇ ಉಂಟಾ? ಇಲ್ವಾ? ಸರ್ ಇದು ನಾವೀಗ ಹೋಮ್ಲೆಸ್ ಪೀಪಲ್ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೀವಿ. ಇದನ್ನು ನಾವು 40ಗೆ ಬೈ ಮಾಡಿದ್ದೀವಿ, 50ಗೆ ಸೇಲ್ ಮಾಡ್ತೀವಿ. ತಗೊಳ್ತೀರಾ? ಪಾಪದವರಿಗೆ ಅಲ್ವಾ? ಹೌದು ಸರ್. ನಾವು ಸಹ ಹೆಲ್ಪ್ ಮಾಡುವ ಆಗ್ಬೋದಾ? ಹೌದು ಸರ್. ನಾವು ಹಾಫ್ ಆನ್ ಅವರಲ್ಲಿ 100 ರುಪೀಸ್ ಅರ್ನ್ ಮಾಡಿದ್ದೇವೆ. ಅದನ್ನು ಈಗ ನಾವು ಪಾಪದವರಿಗೆ ಕೊಡುವ, ಬನ್ನಿ ಹೋಗುವ. ಸೊ ಗೈಸ್, ನಾವೀಗ ಅರ್ನ್ ಮಾಡಿದ 100 ರುಪೀಸ್ ಅನ್ನು ನಾವು ಇವರಿಗೆ ಕೊಡ್ತಿದ್ದೇವೆ. ಹಿಂದೆ ನಿಗ್ಲೆಗ್ ಅವ ಎಂಕ್ಲೊಂದು ಚಾಲೆಂಜ್ ಮಾಡಿತ್ತ ಪಾಪದಾಗ್ಲಿಗೆ ದುಡ್ಡು ಹೊರಪು ನಂದು ಐಟಂಗ್ಲಿಗೆ 100 ರೂಪಾಯಿ ಆತನು ಅಗ್ಲೆ ನಿಗ್ಲೆಗೆ ಹೊರಪುಣ ನಿಗ್ಲೆದಾಯ್ತಾನೆ ಯೂಸ್ ಆವಡು.